ಜನರ ನಮಗೆ ಈಗ ಸ್ವಲ್ಪ ಸಮಯ ಕೊಡಿ. ಯಾಕಂದರೆ ಈಗ ಜಸ್ಟ್ ನಾನು ಚಾರ್ಜ್ ತೊಗೊಂಡಿದ್ದೀನಿ, ಇವೆಲ್ಲ ಮಾತಾಡ್ತೀನಿ, ಎಲ್ಲ ವಿಷಯ ಬಗ್ಗೆ ಮಾತಾಡ್ತೀನಿ. ಚಾರ್ಜ್ ತೊಗೊಂಡಿದ್ದೀನಿ, ಅದು ನೀವೆಲ್ಲರಿಗೂ ಸಹಕಾರ ಬೇಕು. ಮತ್ತು ನಮ್ಮ ಎಲ್ಲ ಆಫೀಸರ್ಸ್ ಯಾರಿದ್ದಾರೋ ಅವ್ರ ಜೊತೆಗೆ ಮಾತಾಡಿಕೊಂಡು ಏನಿತ್ತು ನಾವು ಖಂಡಿತ ಇಲ್ಲಿವರೆಗೆ ಯಾರ್ಯಾರು ಪೊಲೀಸ್ ಕಮಿಷನರ್ ಕೆಲಸ ಮಾಡಿದರೆ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರು ಎಲ್ಲ ಒಳ್ಳೆ ಹೆಸರು ಪಡೆದಿದ್ದಾರೆ ಇಲ್ಲಿ. ಸೊ ಅವರು ಏನು ಒಳ್ಳೆ ಕೆಲಸ ಮಾಡಿದರೆ ಅವರು ಖಂಡಿತ ಮುಂದುವರಿಸ್ತಿದ್ದಾರೆ. ಏನೋ ಆದೇಶಕ್ಕೆ ನಮ್ಮ ತಕ್ಷಣ ಹೀಗೆ ಚಾರ್ಜ್ ತೊಗೊಳ್ಬೇಕು ಸೂಚನೆ ಕೊಟ್ಟಿದ್ದು. ಇದು ಭಾಳ ಒಂದು ವಾರ್ಡ್ ಅವರಿಗೆ ಆದರೂ ಬಂದು ಜಸ್ಟ್ ಬಂದು ಚಾರ್ಜ್ ತೊಗೊಂಡಿದ್ದು. ಮುಂದೆ ಬೆಳಿಗ್ಗೆಯಿಂದ ನಮ್ಮ ಎಲ್ಲ ಆಫೀಸರ್ ಜೊತೆಗೆ ಮಾತಾಡಿಕೊಂಡು ಏನೇನು ಕ್ರಮ. ಸರ್, ನೀವು ಒಂದು ಕಠಿಣ ಸಮಯದಲ್ಲಿ ಸ್ವೀಕಾರ ಮಾಡ್ತಾ ಇದ್ರೆ ಮತ್ತೆ ಒಂದು ದೊಡ್ಡ ಕೇಸ್ ಕೂಡ ಈಗ ನಿಮ್ಮ ಮುಂದೆ ಇರುವಂತದ್ದು ಸರ್, ಅದನ್ನ ಯಾವ ರೀತಿ ತನಿಖೆ ಮಾಡ್ತೀರಾ ಮತ್ತೆ ಯಾವ ರೀತಿ ಅದನ್ನ ಹ್ಯಾಂಡಲ್ ಮಾಡೋದು ಸರ್? ನಿಮ್ಮ ಯೋಜನೆ ಹೇಗಿದೆ? ನಾನು ಹೇಳಿದ್ರೆ ಈಗ ಜಸ್ಟ್ ನಾನು ತಕ್ಷಣ ನಿಮಗೆ ಗೊತ್ತಿರ್ಬೋದು, ಒಂದು 1 hour ಆಗಿಲ್ಲ ಖುಷಿಯಾಗಿ ಸೂಚನೆ ಆದಾದಮೇಲೆ ಅವರು ನಿಜ ಇದು ಒಂದು ಸರ್ಕಮ್ಸ್ಟಾನ್ಸಸ್ ಸ್ವಲ್ಪ ಬೇರೆ ಟೈಪ್ ಇದೆ. ಆದರೆ ನಮ್ಮ ಪೊಲೀಸ್ ಅವರು, ನಮ್ಮ ಎಲ್ಲ ಸಿಟಿ ಪೊಲೀಸ್, ಬ್ಯಾಂಗ್ಳೂರು ಸಿಟಿ ಪೊಲೀಸ್ ಮತ್ತು ನಮ್ಮ ಆಫೀಸರ್ಸ್ ಹಿಸ್ಟ್ರಿ ಇದೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಇದುವರೆಗೆ ನಾನು ಕೂಡ ಇಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೀನಿ ಈ ಆಫೀಸಲ್ಲಿ, ಅಡಿಷನಲ್ ಕಮಿಷನ್ ಆಗಿ, ಡಿ ಸಿ ಪಿ ಶಾಖೆಯಾಗಿ. ಸೊ ನನಗೆ ಭರವಸೆ ಇದೆ ನಮ್ಮ ಎಲ್ಲ ಆಫೀಸರ್ಸ್ ಜೊತೆಗೆ ಇಂಥ ಪರಿಸ್ಥಿತಿಯಲ್ಲಿ ನಾವು ಮತ್ತೆ ಜನಕ್ಕೆ ಒಂದು ಒಳ್ಳೆಯ ಪೊಲೀಸಿಂಗ್ ಕೊಡಲಿಕ್ಕೆ ನಾವು ಸಕ್ಷಮ ಇದ್ದೀವಿ.